ಟಿವಿ9 ಏನ್ ರೋಡ್ ಗುರು ಅಭಿಯಾನ ಸರ್ಕಾರದ ಮಟ್ಟದಲ್ಲೂ ಸದ್ದು ಮಾಡ್ತಿದೆ. ಬೆಂಗಳೂರಿಗರಿಗೆ ನಗರದಲ್ಲಿನ ರಸ್ತೆ ಗುಂಡಿಗಳ ಸ್ಥಿತಿಗತಿ ದರ್ಶನ ಮಾಡಿಸಿದ್ದೇ ತಡ. ರಾಜಧಾನಿ ಉಸ್ತುವಾರಿ ಡಿಕೆ ರಾತ್ರೋರಾತ್ರಿ ಪರಿಶೀಲನೆ ನಡೆಸಿದ್ದಾರೆ. ಟಿವಿ9 ಏನ್ ರೋಡ್ ಗುರು ಅಭಿಯಾನ ಬೆಂಗಳೂರಿನ ಅಧ್ವಾನ ರಸ್ತೆಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡುತ್ತಾ ಜನರ ಸಮಸ್ಯೆಗಳಿಗೆ ಧ್ವನಿಯಾಗ್ತಿದೆ. ವಿಧಾನಸಭೆಯಲ್ಲಿ ಸಂಚಲನ ಸೃಷ್ಟಿಸಿದ್ದು ಅಧಿಕಾರಿಗಳ ನಿದ್ದೆಗೆಡಿಸಿದೆ. ಇಂಥ ಅಭಿಯಾನ ಇದೀಗ ನಿದ್ರೆಗೆ ಜಾರಿದ್ದ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ಟಿವಿ9 ಏನ್ ರೋಡ್ ಗುರು ಅಭಿಯಾನ ಇಂಪ್ಯಾಕ್ಟ್. ಡಿಕೆ ಮಿಡ್ ನೈಟ್ ರೌಂಡ್ಸ್, ರಸ್ತೆಗಳಿಗೆ ಟಾರ್ ಭಾಗ್ಯ. ಬೆಂಗಳೂರಿನಲ್ಲಿನ ರಸ್ತೆ ಗುಂಡಿಗಳ ವಿರುದ್ಧ ಟಿವಿ9 ಏನ್ ರೋಡ್ ಗುರು ಅನ್ನೋ ಅಭಿಯಾನ ನಡೆಸುತ್ತಿದೆ. ದಿನಕ್ಕೊಂದು ಏರಿಯಾದ ರಸ್ತೆಗಳ ಕರ್ಮಕಾಂಡವನ್ನ ಬಯಲು ಮಾಡುತ್ತಿದೆ. ಈ ಕ್ಯಾಂಪೇನ್ನಿಂದ ಬೆಂಗಳೂರು ಉಸ್ತುವಾರಿ ಡಿಸಿಎಂ ಡಿಕೆ ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ 80 ಕಿಲೋಮೀಟರ್ ಮಿಡ್ ನೈಟ್ ರೌಂಡ್ಸ್ ಮಾಡಿ ಯಲಹಂಕ, ಬಾಗಲೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿಸುವ ಕಾರ್ಯಕ್ಕೆ ಮುಂದಾದ್ರು. ಬಳಿಕ ಮಾತನಾಡಿದ ಡಿಸಿಎಂ, ಎಲ್ಲೇ ರಸ್ತೆ ಗುಂಡಿ ಕಂಡು ಬಂದ್ರು ಫಿಟ್ ಮೈ ಸ್ಟ್ರೀಟ್ ಆಪ್ ಮೂಲಕ ಮಾಹಿತಿ ನೀಡಿ ಅಂದ್ರು. ಜನ ಎಲ್ಲೆಲ್ಲಿ ಗುಂಡಿಗಳಿದೆ ನಮ್ಗೆ ತಿಳಿಸ್ಬೇಕು. ಅವ್ರಿಗೆ ನಾವು ಆಪ್ ಕೊಟ್ಟಿದೀವಿ, ಪೊಲೀಸ್ ಅವ್ರಿಗೂ ಹೇಳಿದೀವಿ, ಸಾರ್ವಜನಿಕರಿಗೆ ಹೇಳಿದೀವಿ. ನೀವು ಎಲ್ಲ ಮಾಡ್ತಾ ಇದೀರಿ. ಎಲ್ಲೆಲ್ಲಿದೆ ಅಂತ ನೀವು ತಿಳಿಸ್ತಾ ಇದೀರಿ. ಅಲ್ಲೆಲ್ಲ ಕಡೆ ನಮ್ಮ ಅಧಿಕಾರಿಗಳು ಹೋಗಿ ನೋಡ್ಕೊಂಡು ಬಂದು ಕ್ಲೀನ್ ಆಗಿ ಎಲ್ಲ ಲೆಕ್ಕ ಹಾಕಿ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡು ಒಂದೊಂದೇ ಮುಚ್ಕೊಂಡು ಬರ್ತಾ ಇದ್ದಾರೆ. ಟಿವಿ9 ಅಭಿಯಾನಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ಶ್ಲಾಘಿಸಿದ್ದಾರೆ. ನೀವು ಅಷ್ಟೇ, ನಿಮ್ಗೂ ನಿಮ್ಮ ಸಾಮಾನ್ಯ ಜನ ಯಾರು ಬೇಕಾದ್ರೂ ಫೋಟೋ ಹಿಡಿದ್ಬಿಟ್ಟು ನಿಮಗೂ ಪೋಸ್ಟ್ ಮಾಡ್ಬೋದು, ನೀವು ನಮ್ಗೆ ಕೊಡ್ಬೋದು. ಆದ್ಮೇಲೆ ಹೋಗಿ ನಾವು ಅಟೆಂಡ್ ಮಾಡ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಡಿಸಿಎಂ ಡಿಕೆ ಈಜಿಪುರ ಫ್ಲೈಓವರ್ ಬಳಿ ತೆರಳಿದ್ರು. ಕಳೆದ 10 ವರ್ಷಗಳಿಂದ ಫ್ಲೈಓವರ್ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಕುಂಠಿತದ ಬಗ್ಗೆ ಟಿವಿ9 ವರದಿ ಮಾಡಿತ್ತು. ನಾನು ಬೆಂಗಳೂರಿನ ಮತ್ತೊಂದು ಅಧ್ವಾನದ ರಸ್ತೆ ಹತ್ರ ಇದ್ದೀನಿ. ಈ ರಸ್ತೆ ಸರಿ ಮಾಡಕ್ಕೆ ಯಾವ ಸಿದ್ದರಾಮಯ್ಯನವರಿಂದನೂ ಆಗಲ್ಲ, ಮೋದಿಯಿಂದನೂ ಆಗಲ್ಲ. ಡೊನಾಲ್ಡ್ ಟ್ರಂಪ್ ಬರಬೇಕು ಅಂತ ಕೆಲವು ದಿವಸಗಳ ಹಿಂದೆ ಬಹಳ ಟ್ರೆಂಡಿಂಗ್ ಆಗಿತ್ತು ಬೆಂಗಳೂರಿನಲ್ಲಿ. ಅಲ್ಲಿ ಇಲ್ಲಿ ಯುದ್ಧ ನಿಲ್ಸೋದು ದೊಡ್ಡದಲ್ಲ, ಬಂದು ಈಜಿಪುರ ಫ್ಲೈಓವರ್ ರೆಡಿ ಮಾಡಿಸಿ ಅಂತ. ಯಾಕಂತ ಅಂದ್ರೆ 11 ವರ್ಷಗಳಾಯ್ತು. ಶೇಮ್ ಆನ್ ಅವರ್ ಗವರ್ಮೆಂಟ್. ಹೌದು, ಟಿವಿ9 ವರದಿ ಮಾಡಿದ್ದ ಇದೇ ಸ್ಥಳಕ್ಕೆ ಡಿಕೆಶಿ ಕೂಡ ತೆರಳಿದ್ರು. ಫ್ಲೈಓವರ್ ಕಾಮಗಾರಿ ಕುಂಠಿತದ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಬಿಸಿ ಮುಟ್ಟಿಸಿದ್ರು. ಈ ವರ್ಷ ಗುಂಡಿ ಮುಚ್ಚಲು 12 ಕೋಟಿ ಖರ್ಚು. ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪಾಲಿಕೆ ಕೋಟಿ ಖರ್ಚು ಮಾಡ್ತಿದೆ. 2023-24ರಲ್ಲಿ 7 ಕೋಟಿ ಖರ್ಚು ಮಾಡಿದ್ದು, ಕೇವಲ 1.7 ಲಕ್ಷ ಚದರ ಮೀಟರ್ನಲ್ಲಿ ಇದ್ದ ರಸ್ತೆ ಗುಂಡಿಗಳಿಗೆ ರಿಪೇರಿ ಭಾಗ್ಯ ಸಿಕ್ಕಿದೆ. 2024-25ರಲ್ಲಿ 12.15 ಕೋಟಿ ಹಣ ಖರ್ಚು ಮಾಡಿದ್ದು, 1.78 ಲಕ್ಷ ಚದರ ಮೀಟರ್ಗಳಲ್ಲಿದ್ದ ರಸ್ತೆ ಗುಂಡಿಗಳನ್ನ ಮುಚ್ಚೋಕೆ ಸಾಧ್ಯವಾಗಿದೆ. ಹೀಗಿದ್ರೂ ಕಳೆದ ವರ್ಷಕ್ಕಿಂತ ಈ ಬಾರಿ ನಗರದಲ್ಲಿ 63% ರಸ್ತೆ ಗುಂಡಿಗಳು ಹೆಚ್ಚಾಗಿವೆ. ಬೆಂಗಳೂರಿಗೆ ರಸ್ತೆ ಗುಂಡಿಗಳೇ ಬೇತಾಳನಂತೆ ಕಾಡ್ತಿವೆ. ಒಂದು ಕಡೆ ಗುಂಡಿ ಮುಚ್ಚಿದ್ರೆ ಇನ್ನೊಂದು ಕಡೆ ಬಾಯಿ ತೆರೆಯುತ್ತಿವೆ. ಹೀಗಾಗಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.